ಸೊ ಫ್ರೆಂಡ್ಸ್, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇಲ್ಲಿ ಹನೂರ್ ಹತ್ರ ಒಂದು ಟಿಬೆಟಿನ್ ಕ್ಯಾಂಪ್ ಅಂತೆ, ಈ ಟಿಬೆಟಿನ್ ಕ್ಯಾಂಪಿಗೆ ಬಂದಿದ್ದೀವಿ. ಸೊ ನೋಡೋಣ ಒಳಗೋಗಿ ಹೆಂಗಿರುತ್ತೆ ಏನೋ ಅಂದ್ಬಿಡಂತ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂತ ಗೊತ್ತಿಲ್ಲ. ಒಳ್ಳೆ ವಾತಾವರಣ. ನಾವೇನು ಅಂದ್ಕೊಂಡಿದ್ದು ಸಂಜೆ ಮಳೆ ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಡಂತ, ಹಂಗೆ ಮಳೆ ಬರುವ ವಾತಾವರಣ ಇದೆ. ಕಾರ್ ಇಲ್ಲಿದೆ, ಕಾರಲ್ಲೆಲ್ಲ ನಮ್ಮ ಹುಡುಗರು ಇದ್ದಾರೆ. ಸೊ ನೋಡೋಣ, ಟಿಬೆಟಿನ್ ಕ್ಯಾಂಪ್ಗೆ ಸ್ವಾಗತ ಸುಸ್ವಾಗತ. ಹೆಂಗಿತ್ತು ಎಂಟ್ರೆನ್ಸು? ಎಂಟ್ರೆನ್ಸ್ ನೋಡ್ತಿದ್ದೆ, ಥ್ರಿಲ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಇದು ಅಲ್ಲೊಂದು ಐತೆ, ನೋಡ್ತಿದ್ವಿ. ಅದು ನೋಡ್ಲಿಲ್ವಾ ನೀವು? ಪರವಾಗಿಲ್ಲ, ನೋಡೋಣ. ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ರು, ಕ್ಯಾಮ್ರಾ ಹಿಡಿಲಿಲ್ಲ ಅಂದರೆ ಮಾತಾಡ್ತಿರೋ. ಸೊ ಈ ಜಾಗದ ಸ್ಪೆಷಲ್ ಏನಂದರೆ, ಇವಾಗ ಇಲ್ಲಿ ಹೊಸದಾಗಿ ಬುದ್ಧನ ವಿಗ್ರಹನ ಕಟ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮತ್ತು ಇನ್ನೊಂದು ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಬಂದು ಗೋಲ್ಡನ್ ಟೆಂಪಲ್ ಥರ, ಅಲ್ಲೂ ಬುದ್ಧನ ವಿಗ್ರಹ ಗೋಲ್ಡ್ ಕಲರಲ್ಲಿದೆ. ಅಲ್ಲಿ ಆ ಜಾಗಕ್ಕೆ ಹೋಗೋಣ. ಫಸ್ಟ್ ಇದನ್ನು ನೋಡಿ, ಆಮೇಲೆ ಅಲ್ಲಿಗೆ ಹೋಗೋಣ. ಏನು ಗಾಳಿ ಬೀಸ್ತಾ ಇದೆ ನೋಡಿ ಇಲ್ಲಿ, ಯಪ್ಪ. ಇಲ್ಲಿ ನೋಡಿ, ದೊಡ್ಡ ಬುದ್ಧ. ಇನ್ನೂ ಕನ್ಸ್ಟ್ರಕ್ಷನ್ ಆಗಲಿಲ್ಲ, ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಆದಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ ಅನ್ಸುತ್ತೆ. ಆಮೇಲೆ ನೋಡಿ, ತಲೆ ಎತ್ತಿ ನೋಡ್ತಾ ಇದ್ದಾರೆ. ಬುದ್ಧ, ಭಗವಾನ್ ಬುದ್ಧ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಏನು ಸಕ್ಕತ್ತಾಗಿದೆ ವಾತಾವರಣ. ಆ್ಯಕ್ಚುಲಿ ಒಳ್ಳೆ ಮಳೆ ಬರುತ್ತೆ ಅನ್ಸುತ್ತೆ ಈಗ. ಪರ್ಮಿ ಯಾವುದೋ ಜಾಗ ಹೇಳ್ತಿದ್ದಾರೆ, ಹೆಂಗಪ್ಪ. ಇಲ್ಲಿ ನೋಡಿ, ಬುದ್ಧ. ಮೋಸ್ಟ್ಲಿ ಆ ಜಾಗದಿಂದ ಅಲ್ಲಿಂದ ನೋಡಿದ್ರೆ ಬುದ್ಧ ಚೆನ್ನಾಗಿ ಕಾಣಿಸ್ಬೋದು. ಗಾಳಿ ನಮ್ಮನ್ನೇ ಎತ್ಕೊಂಡೋಗಿ ಬಿಸಾಕೋ ಥರ ಐತಪ್ಪ. ಮೈಕ್ ಯಾರು ಸಿದ್ದು ಆಗ್ತಲ್ಲ ಮಾತ್ರ ಇದೆಯಾ? ಸಖತ್ ಗಾಳಿ ಬೀಸಿದೆ, ನೋಡೋಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಸಖತ್ತಾಗಿದೆ ಗಾಳಿ. ಗಾಳಿ ತುಂಬ ಚೆನ್ನಾಗಿದೆ. ಇದೆಲ್ಲ ಆರ್ಕ ಬಂದು ಬಿದ್ದಿರೋದ ಅಂತ. ಅಲ್ಲಿ ತಗಡು ಸೀಟ್ಗಳವೆ, ಅದು ಆರ್ಕ ಬಿದ್ದರೆ ಏನು ಕತೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಯಾರಿಗಾದ್ರೂ ನೆಮ್ಮದಿ ಬೇಕು ಅಂದರೆ ಇಲ್ಲಿಗೆ ಬಂದರೆ ನಡೀತದೆ. ಕೊಳ್ಳೇಗಾಲದಿಂದ ಹನೂರು ಬಂದು, ಹನೂರಿಂದ ಟಿಬೆಟಿನ್ ಕ್ಯಾಂಪ್ ಅಂತ ಲೊಕೇಶನ್ ಹಾಕಿದ್ರೆ ಸೀದಾ ಇಲ್ಲಿಗೆ ಬರ್ಬೋದು. ಚೆನ್ನಾಗಿದೆ. ಜಸ್ಟ್ 25 ಕಿಲೋಮೀಟರ್. ನೆಮ್ಮದಿ ಬೇಕಂದ್ರೆ 25 ಕಿಲೋಮೀಟ್ರ್ ನೆಮ್ಮದಿ ಬೇಕಂದ್ರೆ ಇಲ್ಲಿ ಬರ್ಬೇಕಂತೆ. ಪರ್ಮೆ ಹೇಳ್ತಿದ್ದಾರೆ. ಪಾಪ ಅವ್ರಿಗೆ ಇಷ್ಟೊತ್ತು ಕಾರಲ್ಲಿ ನೆಮ್ಮದಿ ಇರಲಿಲ್ಲ, ಈಗ ನೆಮ್ಮದಿ ಬಂದುಬಿಟ್ಟಿದೆ. ಸೊ ದಯವಿಟ್ಟು ನೆಮ್ಮದಿಗೋಸ್ಕರ ಇಲ್ಲಿ ಬನ್ನಿ. ರೆಸಾರ್ಟ್, ಅಲ್ಲಿ ರೆಸಾರ್ಟ್ ಎಷ್ಟು ಚೆನ್ನಾಗಿರೋ ಜಾಗದಲ್ಲಿ ನೋಡ್ಬಿಡೋರು, ಮಸ್ತಾಗೈತೆ, ಸೂಪರಾಗಿದೆ ನೋಡಿ. ದಯವಿಟ್ಟು ಹನೂರಿಂದ ರೈಟ್ ತೊಗೊಂಡು 25 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಕ್ಯಾಂಪ್ ಸಿಗುತ್ತೆ. ಐ ಥಿಂಕ್ ತುಂಬ ಕಡೆ ಈ ಥರ ಇದೆ ಅನಿಸುತ್ತೆ. ಇಲ್ಲೆಲ್ಲೋ ಇನ್ನೊಂದು ಕಡೆ ಎಲ್ಲೋ ಗೋಲ್ಡನ್ ಟೆಂಪಲ್ ಅಂತೆಲ್ಲ ಇದೆ, ಬಟ್ ಇದೂ ಒಂಥರ ಸ್ಪೆಷಲ್. ಬನ್ನಿ ನೋಡಿ, ಆನಂದಿಸಿ. ಇಲ್ಲ, ತುಂಬ ಖುಷಿಯಾಗಿದ್ದೇನೆಂದರೆ ಸಿಕ್ಕಾಪಟ್ಟೆ ತಣ್ಣಗಿದೆ, ಒಳ್ಳೆ ಜಾಗ ಅಲ್ವಾ. ಸುತ್ತ ಬೆಟ್ಟ, ತುಂಬ ಚೆನ್ನಾಗಿದೆ. ತುಂಬ ಸೈಲೆನ್ಸ್ ಏರಿಯಾ, ತುಂಬ ಸೈಲೆಂಟ್ ಆಗಿದೆ, ಒಳ್ಳೆ ವ್ಯೂ ಚೆನ್ನಾಗಿದೆ. ಮಳೆ ಬಂದು ಅಂತ ಬೆಂಗಳೂರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಮುಸ್ತಫ
ಇದು ನೋಡಿ ಹೆಂಗ್ ಸೈಲೆಂಟ್ ಕೂತಿದೆ. ಅದು ಪೀಸ್ ಆಗ್ಬಿಟ್ಟದೆ ಇಲ್ಲಿ ಬಂದು ಎಂತದೋ ಸರ್, ನಾವು ಬಂದಿದೀವಿ ಅಂತ ಬೇಜಾರು ಕೂತಿರೋದ. ಅದು ಫುಲ್ ಪೀಸ್ ಆಗ್ಬಿಟ್ಟೈತೆ ಇಲ್ಲಿ ಬಂದು. ಇದು ಒಳಗಡೆ ಹೋಗುವಂಥ ಜಾಗ. ಸೊ ಮಿಸ್ ಮಾಡದೆ ಈ ಜಾಗಕ್ಕೆ ಬನ್ನಿ. ದಯವಿಟ್ಟು ಏನನ್ನೂ ಮುಟ್ಟಬೇಡಿ. ನೋಡಿ ಕನ್ನಡದಲ್ಲಿ ಹಾಕವ್ರೆ, ಅದಕ್ಕೆ ಇದು ಖುಷಿ ಆಯಿತು. ಎಲ್ಲೂ ಇರಲಿಲ್ಲ ಅದು ಕನ್ನಡದಲ್ಲಿ, ಇದು ಅಂಥವಾದರೂ ಹಾಕೋರಲ್ಲ. ನಾವು ಸುಮಾರು ಸಲ ಬೆಟ್ಟಕ್ಕೆ ಬಂದಿದ್ದೀವಿ. ಈ ತರ ಒಂದು ಪ್ಲೇಸ್ ಅದೇ ಅಂದ್ರೆ ಗೊತ್ತಿರಲಿಲ್ಲ. ಹೌದು, ನಮ್ದು ಸಿದ್ದಣ್ಣ ಅದಕ್ಕೆ ನಮಗೆ ಸೇರಿ ಅನ್ನೋದು ಸರ್ ಎಂತ ಮಾತಾಡ್ಬಿಟ್ಟ ನೋಡಿ ಸರ್ ಇವಾಗ ತಾನೆ. ಇಲ್ಲ ತುಂಬ ಚೆನ್ನಾಗಿದೆ, ಬರ್ಬೋದು. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಮನಸ್ಸಿಗೆ ಕಾಮೆಂಟ್ ಮುಖಾಂತರ. ಇವೆಲ್ಲ ಪಿ ಓದ್ಬೋದಾ? ಮುಟ್ಬೇಡಿ ಅಂತ ಹೇಳಿ ಬುದ್ಧ ನಾವು ನೋಡಕ್ ಬರ್ತೀವಿ, ನಾವೇ ನೋಡ್ಬೋದು. ಎಲ್ಲ ಅವರು ಏನೋ ಭಜನೆ ಏನೋ ಪಠಾಣ ಮಾಡ್ತಾರೆ ಕಂಡ್ಲ ಕುತ್ಕೊಂಡು ಸ್ಟೂಡೆಂಟ್ಸ್ಗಳು. ತುಂಬ ಚೆನ್ನಾಗಿದೆ. ಬಟ್ ಇಲ್ಲೇನು ಬರ್ದಿರೋದೆಲ್ಲ ನಾವೇನು ಓದಕ್ಕಾಗಲ್ಲ ಬಿಡಿ. ಸರ್ ಇಲ್ಲಿ ಓದ್ತಾ ಇದ್ದೀವಲ್ಲ, ಇಲ್ಲಿ ಎಲ್ಲಿ ನೋಡಿ, ಇಲ್ಲಿ ಓದ್ತಾ ಇದ್ದೀವಿ. ದಯವಿಟ್ಟು ಏನನ್ನು ಮುಟ್ಟಬೇಡಿ. ಏನನ್ನು ಮುಟ್ಟಬೇಡಿ. ಇದೆ ಟೇಬಲ್ಸ್ ಎಲ್ಲ ಏನೇನೋ ಇಟ್ಟಿದ್ದಾರೆ. ಈ ಥರ ನೋಡ್ಬೇಕು ಅಂದ್ರೆ ಇಲ್ಲಿ ಏನೇನೋ ಇದೆ. ನಮ್ಮ ಪಿ ಓದೋದು ಅನ್ಸುತ್ತೆ ಇದು. ಓವರ್ ಆಲ್ ವ್ಯೂ ಹೆಂಗಿದೆ ಹಿಂಗೆ ಇದನ್ನು ನೋಡೋದಕ್ಕೋಸ್ಕರನೇ ಅಲ್ಲಿಂದ ಬಂದಿದ್ದು. ಇದೊಂದು ಇದೆ, ಫಾರ್ಮಿಗೆ ಕನ್ವರ್ಟ್ ಆಗೋದನಂತೆ ಸರ್. ಹಾಗೆ ತೊಂದರೆ ಇಲ್ಲ. ಫೋಟೋ ತೆಗಿತಿಲ್ಲ. ಲೋಗ ಅಲ್ಲಿ ಫೋಟೋ ತೆಗಿತೀನಿ ಮಗ. ಫೋಟೋ ಮಾಡುವೇನಾ? ಸೊ ಟಿಬೆಟಿನ್ ಕ್ಯಾಂಪ್ ಹೆಂಗಿದೆ ಆಯ್ತು, ಹಿಂಗೆ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ, ಇಷ್ಟ ಆಗಿರೋ ಕಮೆಂಟ್ ಮಾಡಿ ಅಷ್ಟೇ. ನೋಡಿ, ಒಳ್ಳೆ ಜಾಗ ಕರ್ಕೊಂಬಂದಿದ್ದೀನಿ. ಯಾರಿಗೂ ಗೊತ್ತಿರಲ್ಲ, ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ಹೋಗಿ ಒಂದು ವಿಸಿಟ್. ಹೆಂಗಿದೆ? ಆ ಥರ ನಮ್ಮ ಆಡಿಯನ್ಸ್ಗೆ ನಂದು ಯಾಮರ್ಸಲ್ಲ ನಾನು. ಈಗ ಹಾಕೋ ಸ್ಟೇಟಸ್ ಹಂಗೆ ಅನ್ಕೋತಿರಲ್ಲ, ಕುಶಾಲನಗರ್ ಹೋಗೋ ಮಡಿಕೇರಿ ಕೊಂಡೋಗ್ಬಿಡೋ ಅಂತಾರೆ. ಅಲ್ಲೂ ಆ ಕಡೆನೂ ಯಾವುದೋ ಒಂದು ಗೋಲ್ಡನ್ ಟೆಂಪಲ್ ಸೇಮ್ ಹಿಂಗೇನೆ ಇವು ತಿರುಗುದು. ಅಲ್ಲೇನು ಅದನ್ನ ತಿರುಗಿಸ್ಬೇಕಾ, ಏನಾದರೂ ಬೇಡ್ಕೊಂಡು ಅಲ್ಲಿ ತಿರುಗಿಸ್ಬೇಕು ಅಂತ ಅನ್ಸುತ್ತೆ. ಟ್ರೈ ಮಾಡೋಣ. ಸಾರಿ, ಇದನ್ನ ಟ್ರೈ ಅಂತ ಹೇಳಲ್ಲ, ಇದು ದೇವ್ರದ್ದು. ಏನು ಅಂದ್ಕೊಂಡು ಅದನ್ನು ಬೇಡ್ಕೊಂಡು ಇಲ್ಲಿ ಬಂದು ನೀವು ಅದನ್ನು ತಿರುಗಿಸ್ಬೇಕು. ದೇವ್ರು ಬೇಡ್ಕೊಂಡಿದ್ದೀನಿ. ಹೆಜ್ಜೆನು ನೋಡಿಲ್ಲ. ಹೌದಾ ಹಂಗಂದಿದ್ರೆ ನಾನು ಬೇಡ್ಕೊಂಡು ಏನಾದ್ರು ತಿರುಗಿಸ್ತಿದ್ದೆ. ಕಂಪ್ಲೀಟ್ ಆಯಿತು. ಏನು ವಿಶೇಷತೆ ಅಂತಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳಿದ್ದಕ್ಕೆ ದೇವ್ರನ್ನ ಬೇಡ್ಕೊಂಡು ತಿರುಗಿಸ್ಬೇಕು ಅಂತ ಹೇಳಿದ್ರು. ಸೊ ತಿರುಗಿಸಿದ್ದೀನಿ. ಏನು ಬೇಡ್ಕೊಂಡು ತಿರುಗಿಸಿದ್ರಿ? ಅದನ್ನು ಮನಸ್ಸಲ್ಲಿ, ಅದನ್ನೇ ಹೆಂಗೆ ವಿಡಿಯೋದಲ್ಲಿ ಹೇಳೋಕ್ಕಾಗ್ತದೆ? ಅದು ಮನಸ್ಸಲ್ಲಿದೆ. ಅದನ್ನು ನಮ್ದು ಏನಾದ್ರು ಸೀಕ್ರೆಟ್ ಇರುತ್ತೆ, ಸೀಕ್ರೆಟ್ಗಳು. ಹೌದು. ಬಾಪ ಮನ್ಮತ, ಒತ್ತದು ಬಿಡಿ, ಫಸ್ಟು ಒತ್ತದು ಬಿಡಿ. ಯಾವಾಗ ನೋಡಿದ್ರು ಬರೀ ಇದೆ. ಇಷ್ಟೇನಾ? ಏನಿದು? ಏನೋ ಹೋಟೆಲ್ ಅನ್ಸುತ್ತೆ ಇದು. ಓಕೆ, ಸೊ ಸ್ಟೇ ಇದೆ, ಎಲ್ಲೂ ಸ್ಟೇ ಇದೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅನಿಸುತ್ತೆ. ಸ್ಟೇ ಇದೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅನಿಸುತ್ತೆ. ಇದೆ ಬುದ್ಧನ ವಿಗ್ರಹ ಇರೋದು ದೇವಸ್ಥಾನದಿಂದ ಇರೋದು ಈ ಥರ. ಸೊ ಏನು ಪರ್ಮಿ, ಈಗ ಇದು ಜಾಗ ನೋಡಿ ಏನು ಅನಿಸ್ತು? ತುಂಬ ಖುಷಿ ಆಯಿತು. ವರ್ತಾ? 100%. ನನಗಂತೂ ಈಗ ಪೀಸ್ಫುಲ್ ಆಗಿದ್ದೀನಿ, ಒಂಥರ ನೆಮ್ಮದಿ ಆಗೈತಪ್ಪ ಜಾಗಗಳು.
ಈ ಥರ ವಾತಾವರಣದವ್ರಿಗೆ ತುಂಬ ಇಷ್ಟ. ಹೌದು. ಬಂದು ವಿಸಿಟ್ ಮಾಡಿ ಒಂದ್ಸಲ ನೋಡಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಅಂತ. ಬಟ್ ನಾವು ಇಷ್ಟು ದಿನ ಓಡಾಡಿದ್ದು ಮಹದೇಶ್ವರನ ಬೆಟ್ಟ ಸುಮಾರು ವರ್ಷಗಳು ಓಡಾಡ್ತೀವಿ. ಬಟ್ ಈ ಬಟ್ ಜಾಗ ಈ ಜಾಗ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದೆ ನಮ್ಮ ಮೇಸ್ಟ್ರು ಸಿದ್ಧ ಅಂಕಲಿಂದ. ಹಾಂಕಲ್ ಅಂಕಲ್ ವಯಸ್ಸಾಗಿರೋ ಮುತ್ತೈದು. ಸೊ ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿದಾರೆ ಯಾವುದೋ ಹುಡುಗಿ ಅಂತ ಕೊಯ್ತಾರೆ. ಹುಡುಗಿರ ಸವಾಸ ಬಿಡಿ ಅಂದ್ರೂ ಬಿಡಲ್ಲ. ಇವರು ಅಷ್ಟೇ ಅವರು ಅಷ್ಟೇ, ಏನು ಮಾಡುವ. ಪ್ರೋಗ್ರಾಮ್ ನಿಂಗೂ ಕಣಪ್ಪ, ಇಬ್ರಿಗೆ ಹೇಳ್ತಾ ಇವ್ರೆ. ಏನು ಸ್ಕೆಚ್ ಆಗ್ತಾರೆ. ಅಲ್ಲ, ನಾನು ಕಷ್ಟಪಟ್ಟು ಮೈಕ್ ತರಿಸಿದ್ರೆ ಇವರು ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಾರೆ ಮೈಕ್ ಹಾಕೊಂಡು. ಏನೇನೋ ಸ್ಕೆಚ್ ಹಾಕ್ಬಿಡಕಂದ್ರಪ್ಪ ಇಬ್ರು. ಏನ್ ಮಾತಾಡೋದು ನಮ್ಗೆ ಏನು ಸ್ಕೆಚ್ ಆಗ್ತಿದ್ರಿ? ಏನು ಸ್ಕೆಚ್ ಏನಿಲ್ಲ. ನೀವು ಮಾತಾಡಪ್ಪ, ನೀನು ಫೋನ್ ಮಾತಾಡಪ್ಪ. ಬಂದು ನಿನ್ನ ಕರೆದ್ವೇನೋ ನಿನ್ನ. ಓ, ದೂರ ಬಿಟ್ಟಿದ್ವಿ. ಏನೇನು ಪರ್ಮಿ ಮೇಲೆ ಡೌಟು. ಏಯ್ SRS ಬೆಡ್ತಲ್ಲೂ ನನ್ನೇ ಅಬ್ಸರ್ವ್ ಮಾಡಿ ಅದಾಕೋ ಸೂದು ಲೇಸ್ ಹಾಕೋ ಅದನ್ನೆಲ್ಲ ಹೇಳ್ತಾ ಇದೆ. ಇವನ್ ಮೇಲೆ ಇವಾಗ್ಲೂ ಡೌಟ್ ನನಗೆ. ಯಾವ ರೀತಿಲಿ ಇನ್ನು ಏನು ಹೇಳಿಲ್ಲ, ಹೇಳ್ತಾನೆ ಮೇಲೆ. ಅಲ್ಲ, ಯಾವ್ದು ಏನು ಲಿಂಗ ಚೇಂಜ್ ಆಯ್ತಿದೆ ಅಂತನಾ? ಯಾವ ರೀತಿ ಏನು ಗೊತ್ತಿಲ್ಲ ಸರ್. ನೋಡಿ, ಕುಟಿ ಕುಟಿ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಸರ್. ಅದು ಅಲ್ಲ, ಅದು ನೀವು ಏನು ಗೊತ್ತಾ, ಈಗೇನೋ ಶೂ ಲೇಸ್ ಬಿಚ್ಚೋಗಿದ್ರೆ ಏನು ಹೇಳ್ತಾರಪ್ಪ, ಶೂ ಲೇಸ್ ಹಾಕೊಳಪ್ಪ ಅಂತ ಹೇಳ್ತಾರೆ. ಕಟ್ಕೋಬೇಡ ಹಂಗೆ ಓಡಾಡು ಅಂದ್ರೆ. ಈಗ ಅದು ಸಿಗಾಕೊಂಡು ನೀವು ಬಿದ್ದು ಅದರಿಂದ ಗಾಯ ಆಗಿ ನೀವು ಕೆಲ್ಸಕ್ಕೆ ಹೋಗದೆ ಹೆಂಗಾರು ಆಗ್ಬೋದು, ಯಾರಿಗೆ ಗೊತ್ತು. ಬಂದಿರೋದು ನಮ್ಮ ಜೊತೆ ನಾನು ಒಂದು ಸೇಫಾಗಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಹೇಳ್ತೀವಪ್ಪ, ಆ ಕನ್ಸರ್ನಿಂದ. ಆ ಕನ್ಸರ್ನಿಂದನೋ ಹೇಳೋನೋ ಏನೋ ಒಂದು ಗೊತ್ತಿಲ್ಲ. ಬಟ್ ಆದ್ರೂ ವ್ಲಾಗ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಈ ಕೈ ನೋವು ಬರ್ತದೆ ಹಿಂಗೆ ಹಿಡ್ಕೊಂಡು ಮೋಸ್ಟ್ಲಿ ಏನಾರೆ ಶೆಡೆ ಆದ್ರೂ ಆಗ್ಬಿಟ್ಟು ಕೈ ಹಿಡ್ಕೊಂಡು ಹಿಂಗೆ ಸಿಕ್ಕಾಪಟ್ಟೆ ಕೈ ಪೈನು. ನೋಡಿ, ನಿಮ್ಗೋಸ್ಕರ ಏನೇನೆಲ್ಲ ಮಾಡ್ತಾ ಇದೀವಿ. ಕೈ ವರ್ಕ್ ಮಾಡಿ ಸರ್, ಅವಾಗ ಚೆನ್ನಾಗಿರುತ್ತೆ. ಕೈ ಏನು ಮಾತಾಡ್ತಾರೆ ಸರ್ ನೋಡಿ ಸರ್. ಇವ್ರು ಮಾಡ್ತಾರೆ ನೋಡಿ ಪರ್ಮಿ ಸರ್. ಅದೇ ಸರ್ ಕೈ ವರ್ಕು. ಯಾವ್ದು ಆ ಥರ. ದೇವಸ್ಥಾನದಲ್ಲಿ ಇದೀವಿ, ಏನು ಮಾತಾಡ್ತಿದ್ದೀರಾ ನೀವು? ಬ್ಯಾಡ್ ಮ್ಯಾನರ್ಸ್. ಇಲ್ಲಿ ನೋಡಿ, ಗಾಳಿಗೆ ಕವರೇ ಹಾರ್ಕೊಂಡು ಹೋಯ್ತೈತೆ. ಯಪ್ಪ, ಎಂತ ಗಾಳಿ ಮಾರ್ರೆ. ಎಂತ ಗಾಳಿ ನಾನು ನೋಡಿದ್ದೆ ಇಲ್ಲ ನನ್ನ ಜೀವನದಾಗೆ. ಫೋಟೋ ಶೂಟ್ ನಡೀತಾ ಇದೆ, ಮಾಡಿಸ್ಬೋದು. ಮದುವೆ ಹೆಣ್ಣುಗಂಡು ನೋಡ್ಕೊಬಿಡಿ. ಏನೋ ಪ್ರಾರ್ಥನೆ ಇದೆ ಅನ್ಸುತ್ತೆ, ಅದಕ್ಕೆ ಕೂತಿದ್ದಾರೆ. ಒಂಥರ ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಪ್ಪ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ಇಲ್ಲಿಗೆ ಬಂದು ಹೋಗಿ, ಮಿಸ್ ಮಾಡಬೇಡಿ. ಸಕ್ಕದ ಗಾಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ. ಎಷ್ಟು ಶಿಸ್ತಾಗಿ ಏನೇನೋ ಮಾಡ್ತಾರೆ. ಮಣಿ ಹಿಡ್ಕೊಂಡು ಜಪ ಮಾಡ್ತಾವ್ರೆ, ಮಣಿ ಹಿಡ್ಕೊಂಡು. ಓಕೆ, ಬಂದರೂ ಬೇಜಾರಾಗದಂಥ ಜಾಗ ಐತೆ ಅಂದರೆ ಒಂಚೂರು ಹಿಂಗೆ ಡೋರ್ನ ಇದು ಬಿಟ್ರೆ ಅದೇ ಹೋಗಿ ಲಾಕ್ ಆಯ್ತಾ. ಅದೇ ಇಲ್ಲ ಇಲ್ಲಿ ನಮ್ಮನೆ ಎತ್ತಿ ಬಿಸಾಕ್ತೈತೆ. ಇಬ್ರು ನಮ್ಮ ಮೇಲೆ ಹೊಂಟೋದಿರಿ ವರ್ಗ. ಜೀವನ ಪೂರ್ತಿ ಕೆಲಸ ಇರುತ್ತೆ. ನೋಡ ಸ್ವರ್ಗನ ಫುಲ್ ಮಜಾ ಮಾಡ್ತಿದ್ವಿ. ಈ ಥರ ಎಂಜಾಯ್ಮೆಂಟ್ ಮಾಡಬೇಕು ಅಂದರೆ ಯಪ್ಪ ಕಣ್ಣು ಬಿಡಕ್ಕಲ್ಲ. ಕೆಲಸ ಮಾಡೋದಿದ್ದೇ ಇರ್ತದೆ. ಹೌದು, ಬಟ್ ಒಂದೊಂದು ಕಳೀತೀವಲ್ಲ ಮೂಮೆಂಟು, ಅದು ಮಾತ್ರ ಅದ್ಭುತವಾಗಿರ್ತದೆ. ನಾವು ದುಡಿಯೋ ಸಂಪಾದನೆಲ್ಲ ಏನು ಗಾಳಿ ಬೀಸ್ತೈತಪ್ಪ. ಒಳ್ಳೆ ಫೀಲ್ ಮಗ. ಅಂದ್ಬಿಡ್ತೀನಿ ನೋಡಿ, ಸಾಕಾದ ಮಸ್ತ್. ಕುಶಾಲನಗರ ಅಲ್ಲಿ ಇಲ್ಲಿ ಈ ಮರಗಳು ನೋಡಿ ಯಾವ ಯಾಪ. ಬಂದು ವಿಸಿಟ್ ಮಾಡಿ. ಓಕೆ, ಬಾಯ್ ಬಾಯ್.